ನಮಸ್ಕಾರ ರೀಪ ಎಲ್ಲರಿಗೂ. 11 MLC ಸ್ಥಾನ ಖಾಲಿ, 4 MLC ನಮಗೆ ಕೊಡು ಅಂತ ಹೇಳಿವಿ. ಇವತ್ತು ಧನಿ ಹತ್ತಬೇಕು ಅಲ್ಪಸಂಖ್ಯಾತರ ನಾಯಕರ ಪ್ರತಿಯೊಂದು ಜಿಲ್ಲಾದಾಗದಿರಿ, ಹಾವೇರಿಯಾಗದಿರಿ, ಹುಬ್ಳಿ ಧಾರವಾಡದಾಗದಿರಿ, ಬೆಳಗಾವ್ದಾಗದಿರಿ, ಮತ್ತು ನೀವು ಬಾಗಲಕೋಟದಾಗದಿರಿ, ಬಿಜಾಪುರದಾಗದಿರಿ. ಇತಿಹಾಸದ ದಾಖಲೆಗಳನ್ನು ತೆಗೆದು ನೋಡಿದಾಗ ಶೇಖ್ ಅನ್ನೋರು ಒಬ್ಬರು MLC ಆಗಿದ್ದರು, ಮುಜಾವರ್ ಅನ್ನೋರು MLC ಆಗಿದ್ದರು. ಆಮೇಲೆ ಯಾರು MLC ಆಗಲಿಲ್ಲಲ್ಲ ಉತ್ತರ ಕರ್ನಾಟಕದಿಂದ. ಅದು ಇತಿಹಾಸಗಳ ದಾಖಲೆಗಳು ಹೇಳ್ಕೊತ ಹೋಗ್ಬೇಕು ಎಲ್ಲರಿಗೂ. ಮುಖ್ತಾರ್ ಉನಿಸಾ ಬೇಗಂ MLC ಇದ್ದರು, ನಫೀಸಾ ಫಜಲ್ MLC ಇದ್ದರು ಮಹಿಳೆಯರಲ್ಲಿ. ಅದ ನಂತರ ಮಹಿಳೆಯರಲ್ಲಿ ಯಾರೂ MLC ಆಗಲಿಲ್ಲ. ಅದು ಬಾಗಲಕೋಟದಾಗ ಬರ್ತೈತಿ. ಲಕ್ಕಿ ಬಂಪರ್ ಡ್ರಾ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಪೈಪೋಟಿಯಲ್ಲಿ ಇರೋರು ಯಾರು MLCಗೆ? ಇದು ಒಂದು ಭಾಳ ವಿಚಾರವಂತು. ನಜೀರ್ ಕಂಗನೊಳ್ಳಿ ತುದಿದಾಗ 99 ರನ್ ಮಾಡ್ಯಾನ. ನೀನು 1 ರನ್ದಾಗ ನಜೀರ್ ಅಹಮದ್ ಕಂಗನೊಳ್ಳಿ ಈಗ MLC ಆಗ್ತಾನೆ. ಉತ್ತರ ಕರ್ನಾಟಕದಾಗ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಾಗ ಒಬ್ಬ ಅಲ್ಪಸಂಖ್ಯಾತನ ನಾಯಕ ತಯಾರು ಮಾಡೋ ಸಲುವಾಗಿ DK ಶಿವಕುಮಾರ್ ಭಾಳ ವಿಚಾರವಂತರಾಗಿ ವಿಚಾರ ಮಾಡತ್ತಾರ. ಸತೀಶ್ ಜಾರಕಿಹೊಳಿನೂ ವಿಚಾರ ಮಾಡತ್ತಾರ. ಅಲ್ಪಸಂಖ್ಯಾತರ ನಾಯಕನ ಯಾರನ್ನು ಮಾಡಬೇಕು? ನಜೀರ್ ಕಂಗನೊಳ್ಳಿ ಹೆಸರೈತಿ, ಬೆನ್ ಸೌದಾಗರ್ ಹೆಸರೈತಿ, ಇನ್ನೂ 3-4 ಜನ ಅದಾರ ರೀ. ಮತ್ತು ಬೆಳಗಾವಿ ಇತಿಹಾಸ ತೆಗೆದು ನೋಡ್ಬೇಕ್ರಿ. ದೊಡ್ಡ ಜಿಲ್ಲೆ ಬೆಂಗಳೂರು ಬಿಟ್ಟರೆ ಬೆಳಗಾವಿ. ಇಲ್ಲಿ ಯಾವ ಅಲ್ಪಸಂಖ್ಯಾತ ನಾಯಕಿಗೆ ಏನು ಹುದ್ದೆ ಕೊಟ್ಟಿರಿ? ನಮಗೆ ನಾಚಿಕೆ ಬರಾಕತ್ತೈತಿ. 18 ಕ್ಷೇತ್ರದಲ್ಲಿ ಇಷ್ಟೊಂದು ಅಲ್ಪಸಂಖ್ಯಾತರು 50-60 ಸಾವಿರ ಒಂದೊಂದು ಕ್ಷೇತ್ರದಲ್ಲಿ ಇದ್ದರೂ ಸಹಿತ ಇಲ್ಲಿ ಒಂದು MLC ಕೊಡಬೇಕು, ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆದರೂ ಕೊಡಬೇಕಾಗಿತ್ತು. ಸತೀಶ್ ಜಾರಕಿಹೊಳಿ ಅವರೇ ಇವತ್ತು ಭಾಳ ವಿಚಾರ ಮಾಡಾಕತ್ತೀರಿ. ಮಾಡಿರಿ, ನಿಮ್ಮ ವಿಚಾರಕ್ಕೆ ನಮ್ಮದು ಬೆಂಬಲ ಐತಿ. ಯಾಕಂದ್ರೆ ಭಾಳ ಪೈಪೋಟಿ ಅದಾರು. ಯಾರಿಗೆ ಕೊಟ್ಟರೆ ಮತ್ತು ಅಸಮಾಧಾನ ಆಕಾರ ಅಂಥೇಳಿ ನೀವೇನು ವಿಚಾರ ಮಾಡ್ತಿರಲ್ಲ, ಅದು ಸತ್ಯ ಐತಿ. ಅದರ ಸಲುವಾಗಿ ಯಾರು ಪೈಪೋಟಿ ಆಗದಾರೆ ಎಲ್ಲರದು ಚೀಟಿ ಬರೆದು ಒಂದು ಲಾಟ್ರಿ ಡ್ರಾ ಮಾಡಿಬಿಡ್ರಿ, ಅವ್ರ ಕೈಲೇ ಎಬ್ಬಿಸಿಬಿಡ್ರಿ. ಯಾರಿಗೆ ಹತ್ತೈತಿ ಯಾರು ಅಸಮಾಧಾನ ಆಗೋ ಪರಿಸ್ಥಿತಿನೇ ಇಲ್ಲ. ಆದರೆ ದಿನಗಳು ಕಳೆದು ಅದು 3 ವರ್ಷ ಆಯ್ತು. ಬೆಳಗಾವಿ ಜಿಲ್ಲೆಗೆ ಇನ್ನೂ ತನಕ ಒಂದು ಅಲ್ಪಸಂಖ್ಯಾತರ ಅಧ್ಯಕ್ಷ ಸ್ಥಾನ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರನ್ನು ತುಳಿಯಾಕ ಪ್ರಯತ್ನ ಪಡಾಕತ್ತಾರೆ ಉತ್ತರ ಕರ್ನಾಟಕದಾಗ. ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು 28ರವರೆಗೆ? ಅನೇಕ ಮಹಿಳೆಯರು ಅದಾರ, ಅಲ್ಪಸಂಖ್ಯಾತ ಮಹಿಳೆಯರು ಅದಾರ ರೀ ಉತ್ತರ ಕರ್ನಾಟಕದಾಗ. ವೈದ್ಯಕೀಯ ವೃತ್ತಿ ಮಾಡಿದವರು ಅದಾರ. ವೈದ್ಯಕೀಯ ವೃತ್ತಿಯಲ್ಲಿ ಬಡ ಜನರ ಸೇವೆ ಮಾಡಾಕತ್ತಾರೆ, ಸಮಾಜ ಸೇವೆ ಮಾಡಾಕತ್ತಾರೆ. ಅಂಥವ್ರಿಗೆ MLC ಸ್ಥಾನ ಕೊಡಬೇಕು. ಈಗ ಪ್ರಬಲ ಆಕಾಂಕ್ಷಿಗಳು ಯಾರದಾರ? ಅಲ್ಪಸಂಖ್ಯಾತರನ್ನ ಬಿಟ್ಟರೆ ಇನ್ನೂ ಅದಾರ. ಅಜಯ್ ಕುಮಾರ್ ಸರ್ನಾಯಕನಂತವ್ರಿಗೆ MLC ಕೊಡ್ಬೇಕು. ಸಂಘಟನೆ ಮಾಡ್ತಾರೆ, ಅವ್ರಿಗೊಂದು ಬಾಯಿ ಬೆಂಬಲ ಐತಿ, ಜನ ಬೆಂಬಲ ಐತಿ. ಅಲ್ಲಿ ವೀಣಾ ಕಾಶಪ್ಪನವ್ರು ಅದಾರ, ಅಂಥವ್ರಿಗೂ ಬೆಂಬಲ ಕೊಡಬೇಕು. ಯಾಕೆ ನೀವು ಕೊಡೋದಿಲ್ಲ? ಯಾಕೆ ವಿಚಾರ ಮಾಡೋದಿಲ್ಲ ನೀವು? ಪ್ರತಿಯೊಂದು ಸಾರಿ ನಾವು ಹೇಳ್ಕೊತ ಬಂದೀವಿ, ಇಂಥ ವ್ಯಕ್ತಿಗಳಿಗೆ, ಇಂಥ ಮಹಿಳೆಯರಿಗೆ ಕೊಡಬೇಕು. ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಈಗ ಡಾಕ್ಟರ್ ಜೀನತ್ ಅಂತೇಳಿ ಹೆಸರುವಾಸಿಯಾಗೈತೆ ಎಲ್ಲ ಕಡೆ. ಅಲ್ಪಸಂಖ್ಯಾತರ ಕಾರ್ಯಕ್ರಮ ಇದ್ದರೆ ಅವ್ರು ಆಸ್ಪತ್ರೆಗೆ ಹೋಗೋದು, ಆಸ್ಪತ್ರೆಗೆ ಭೇಟಿ ಕೊಡೋದು, ಅವ್ರು ಶಾಲ್ ಹಾಕ್ತಾರೆ, ಸತ್ಕಾರ ಮಾಡ್ತಾರೆ, ಹೋಗ್ತಾರೆ, ಉಣಿಸ್ತಾರೆ, ತಿನ್ನಿಸ್ತಾರೆ. ಆದರೆ MLC ಸ್ಥಾನ ಒಂದು ಕೊಡಬೇಕು, ನಿಗಮ ಮಂಡಳಿ ಸ್ಥಾನ ಆದರೂ ಕೊಡಬೇಕಲ್ಲ. ಉತ್ತರ ಕರ್ನಾಟಕದ ಪ್ರಬಲ ನಾಯಕರು ನೀವೇನು ಮಾಡತ್ತೀರಿ? ಶಿವಾನಂದ ಪಾಟೀಲ್ರೇ, MB ಪಾಟೀಲ್ರೇ, ಈಶ್ವರ್ ಖಂಡ್ರೆ ಸಾಹೇಬ್ರೇ, ಸತೀಶ್ ಜಾರಕಿಹೊಳಿ ಅವರೇ, RB ತಿಮ್ಮಾಪುರ ಅವರೇ. ಬಾಗಲಕೋಟೆ 28ಕ್ಕೆ ಮತ್ತು ಭವಿಷ್ಯ ಐತಿ. ಮತ್ತು ಪೈಪೋಟಿ ಆಗೋದು RB ತಿಮ್ಮಾಪುರ. ಗೆಲ್ಲೋದಂತೂ ಖಚಿತ. ಹೆಂಗೆ ಗೆಲ್ಲಿಸ್ಬೇಕನ್ನೋದು ನಮಗೆ ಗೊತ್ತೈತೆ. RB ತಿಮ್ಮಾಪುರ ಸೌಮ್ಯ ಸ್ವಭಾವದ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ. ಅವನ ಸಹಾನುಭೂತಿ, ಅವನ ಮಾತನಾಡುವ ಶೈಲಿ, ಅವನಲ್ಲಿ ಇರುವಂಥ ಹೃದಯವಂತಿಕೆ ನಾವು RB ತಿಮ್ಮಾಪುರಿಗೆ ಯಾವಾಗಲೂ ಬೆಂಬಲ ಐತಿ. ಅಂಥ ಇಚ್ಛಾಶಕ್ತಿ ಉಳ್ಳ ನಾಯಕ ಬಾಗಲಕೋಟೆಗೆ ಮತ್ತೊಮ್ಮೆ ಬರ್ತಾನೆ 28ಕ್ಕೆ. ಮತ್ತು ಅಲ್ಲಿ ಬಾವುಟ ಹಾರಿಸ್ತಾನೆ, ಇದು ಗ್ಯಾರಂಟಿ. ಹಾಗಾದ್ರೆ ಬಾಗಲಕೋಟದಾಗ ಉಸ್ತುವಾರಿ ಮಂತ್ರಿ ನೀವು ವಿಚಾರ ಮಾಡ್ಬೇಕ್ರಲ್ಲ, ಹಲೋ ಅಂತ ಹೇಳ್ಬೇಕು ಸಿದ್ದರಾಮಯ್ಯನ ಕಿಮ್ಯಾಗ. ಇಲ್ಲಿ ಇಂಥವ್ರು ಅದಾರ, MLC ಮಾಡ್ಬೇಕು. ಸೌದಾಗರ್ನಂಥವ್ರು ಅದಾರ, ಕೊಂಗನೋಳ್ನಂಥವ್ರು ಅದಾರ. ಇವರಿಗೆಲ್ಲ ಯಾವಾಗ ಮಾಡವ್ರ? ಮಾಡೋ ಸಲ ವಿಚಾರ ಮಾಡ್ಬೇಕಲ್ಲ. ಆ ಮಹಿಳೆ ಅದಾರ, ಯಾರಿಗಾದರೂ ಮಾಡಿರಿ. ನಮಗೆ 4 MLC ಉತ್ತರ ಕರ್ನಾಟಕ ಕೊಡ್ಬೇಕು ನೋಡ್ರಪ್ಪ. 2 ಅಲ್ಪಸಂಖ್ಯಾತರು ಕೊಡಬೇಕು, 2 ಇನ್ನಿತರಿಗೆ ಕೊಡಬೇಕು. ಇನ್ನಿತರಿಗೆ ಅಂದ ತಕ್ಷಣ ನಾವು ಹೇಳಿಬಿಟ್ಟೇವೆ ಹೆಸರುಗಳು, ಅಲ್ಪಸಂಖ್ಯಾತರ ಹೆಸರು ಹೇಳಿದ್ದೀವಿ. ಈ ಪೈಪೋಟಿಯಲ್ಲಿ ಇರುವಾಗ ಬೆಳಗಾವಿ ಜಿಲ್ಲೆಗೆ ಒಂದು ಬೃಹತ್ ಪ್ರಮಾಣದ ಒಂದು ನಿಗಮ ಕಾರ್ಪೊರೇಷನ್ ಬೋರ್ಡ್ ಅಧ್ಯಕ್ಷ ಅಲ್ಪಸಂಖ್ಯಾತರಿಗೆ ಕೊಡಬೇಕು. ಕಾರ್ಯಕರ್ತರು ಭಾಳ ನೋವು ಅನುಭವಿಸ್ಯಾರ್ರಿ. ಭಾಳ ಸಲ ಹೇಳ್ತಾರೆ, ಕಾಕ ಕಾರ್ಯಕರ್ತರ ಬಗ್ಗೆ ಧ್ವನಿ ಎತ್ತಾವ ನೀವು ಒಬ್ಬ ನೋಡಂತೆ. ಭಾರತೀಯ ಜನತಾ ಪಕ್ಷ ಇದ್ರಾಗ ಭಾಳ ಮೆಚ್ಚಬೇಕ್ರಿ. ನೋಡಿದಿರಿ, ಭಾರತೀಯ ಜನತಾ ಪಕ್ಷದ ಬೆಳಗಾವಿಯಿಂದ ನಿಗಮ ಮಂಡಳಿ ಅಧ್ಯಕ್ಷ 2 ಜನರು ಕೊಟ್ಟಿದ್ರು. ಇತಿಹಾಸ ತೆಗೆದು ನೋಡ್ರಿ. ಯಾಕೆ ಕೊಡೋಂಗಿಲ್ಲ? ಭಾರತೀಯ ಜನತಾ ಪಕ್ಷದಲ್ಲಿ ಶಕ್ತಿ ಐತೆ ಅಂದಮೇಲೆ ಕಾಂಗ್ರೆಸ್ಗೆ ಯಾಕಿಲ್ಲ? ಹಾಗಾದರೆ 28ಕ್ಕೆ ಮತ್ತು ಏನು ಮುಖ ತೊಗೊಂಡು ಹೋಗೋರು ಕಾಂಗ್ರೆಸ್ದವ್ರ? ಇದು ವಿಚಾರ ಮಾಡ್ಬೇಕೀಗ. ಕಡಕ ಜವಾರಿ ಕಾಕ ಕುತ್ಕೊಂಡು ಗಂಟ್ಲ ಹಾರ್ಕೋತಾನಂತೀರಿ. ಆದರೆ ಕಾರ್ಯಕರ್ತರಿಗೆ ಬಲ ತುಂಬುವ ಸಲುವಾಗಿ ಕಾರ್ಯಕರ್ತನೇ ಇವತ್ತು ಭದ್ರ ಬುನಾದಿ. ಕಾರ್ಯಕರ್ತರ ಕೆಲಸ ಮಾಡಿದರೆ ಮಾತ್ರ ನೀವು MLA ಆಗ್ತೀರಿ. MLAಗಳು ನೀವು ಅಧ್ಯಕ್ಷ ಸ್ಥಾನ ತೊಗೊಳ್ಳೋದು ತಪ್ಪಂತನ್ನ. ನಿಮ್ಗೆ ಬಂದಂಥ MLA ಸ್ಥಾನ ತಕ್ಷಣ ನೀವು ಕಾರ್ಯಕರ್ತರ ಕೊಳಿಗೆ ಹಾಕ್ಬೇಕು. ನನಗೆ ಬೇಡಪ್ಪ, ನಾ MLA ಅದಾನೆ, 6 ರಿಂದ 7 8 ಲಕ್ಷ ರೂಪಾಯಿ ತಿಂಗಳ ನನಗೆ ಬರ್ತೈತಿ, ಆರಾಮದನ್ನು.
ಇದನ್ನು ವಿಚಾರ ಮಾಡ್ತೀರಿ? ನಿಮ್ಮ ಭಾಗದಲ್ಲಿ ಈಗ PUC ಸೆಕೆಂಡ್ ಇಯರ್ ಅಗದಿ ರ್ಯಾಂಕ್ ಹೊಡೆದಾರ ಎಲ್ಲರೂ. ಆ ರ್ಯಾಂಕ್ ಹೊಡೆದವ್ರಿಗೆ ನಿಮ್ಮ ಪಗಾರ ಭತ್ಯೆ, ಆ ಹುಡುಗರಿಗೆ ವಿದ್ಯಾಭ್ಯಾಸ ಸಲುವಾಗಿ ಕೊಡ್ರಿ ನೋಡೋಣ. ಇದು ಒಂದು ಮೆಚ್ಚಬೇಕು. ಇಂಥ ಕೆಲಸ ಮಾಡ್ಕೋತ ಹೋಗ್ರಿ. ಸಮಾಜ ಸೇವೆಯಲ್ಲಿ ಎಷ್ಟು ಸಮಾಜ ಸೇವೆ ಮಾಡ್ತೀರಿ, ಅದು ನಿಮಗೆ ದೇವರು ಸಹಿತ ನಿಮಗೆ ಸಾಥ್ ಕೊಡ್ತಾನೆ. ಹಾಗಾದ್ರೆ ಕರ್ನಾಟಕದ ಮಹಾಜನತೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ 4 MLC ಕೊಡ್ಬೇಕು. 4 MLCಗಳ ಆಕಾಂಕ್ಷದಲ್ಲಿ ಯಾರ್ಯಾರ್ದಾರೆಲ್ಲ ಹೇಳಿದ್ದೀನಿ. ಇವ್ರ ಹೆಸರು ಸಹಿತ ಹೇಳೀನಿ. ಇವ್ರ ಹೆಸರು ಸಹಿತ ಈಗ ನಾಗಾಲೋಟದಿಂದ ದೆಹಲಿ ಹೈಕಮಾಂಡದ ಅಂಗಳಕ್ಕೆ ಮುಟ್ಟೈತಿ. ಇನ್ನು ನಿಯೋಗ ಹೊಂಟೈತಿ. ಇನ್ನು ಕೆಲವೇ ದಿನಗಳಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ಆಗೋದು. ಅಲ್ಪಸಂಖ್ಯಾತರ ನಾಯಕರದು 18 ಜಿಲ್ಲೆಗಳಿಂದ ಕೂಡ್ತಾರೆ. ದೊಡ್ಡ ಪ್ರಮಾಣದ ಸಮಾವೇಶ ಆಗೋದು. ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ. ಬರೆದಿಟ್ಕೋರಿ ತಾರೀಖು 10 ಎಲ್ಲೆಲ್ಲಿ ನಡೆದೈತೆ ಅನ್ನೋದು, ಏನೇನು ಚಟುವಟಿಕೆ ನಡೆದು, ಅದರ ನೇತೃತ್ವ ವಹಿಸಿದಂಥ 10 ಜನ ಪ್ರಮುಖರ ನೇತೃತ್ವದಲ್ಲಿ ಒಂದು ಸಮಾವೇಶ ಆಕೈತಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ. ನಂಬರ್ 1 ನ್ಯೂಸ್ ಕಡೆ ಅನಿಸಿಕೆಗಳನ್ನ ಹಾಕಿರಿ. ಖಡಕ್ ಜವಾರಿ ಕಾಕ ಏನೇನು ಹೇಳ್ಯಾನ, MLC ಯಾರ್ಯಾರು ಆಗ್ಬೇಕು ಅನ್ನೋದು ಸತ್ಯ ಹೇಳವ್ರೆ. ಸತ್ಯದೇವನ ಹೇಳವ್ರಲ್ಲ. ಜಮೀರ್ ಅಹ್ಮದ್ ಖಾನ್ಗೆ ಧಕ್ಕೆ ಬಂದರೆ ಸಿಡ್ದು ಹೇಳವ್ರು. ಎಲ್ಲರೂ ಹೇಳವ್ರನ್ನ. ಯಾಕಂದ್ರೆ ಜಮೀರ್ ಅಹ್ಮದ್ ಖಾನ್ ನಾವೇನು ಕೆಲಸ ತೊಗೊಂಡೋಗಿವಿ ಆ ಕೆಲಸ ಮಾಡಿಕೊಟ್ಟಾನ. ಯಾವುದೂ ನಮ್ಮ ಕೆಲಸ ವಾಪಸ್ ಕಳಿಸಿಲ್ಲ. ನೋಡ್ತಾನೋ ನಾಳೆ ಬಾ ನಾಡ್ದು ಬಾ ಅಂದಿಲ್ಲ. ತಕ್ಷಣ ಗ್ರೀನ್ ಪೆನ್ ತೊಗೊಂಡು ರಸ್ತೆ ಮೇಲೆ ಬರ್ದಾನ ರೀ. ಕಾರಿನ ಬೋನೆಟ್ ಮೇಲೆ ಬರ್ದಾನ. ಹೋಗುವಾಗ ಅಧಿವೇಶನ ಹೋಗುವಾಗ ರಸ್ತೆ ಮೇಲೆ ಬರಿತಾನೆ. ಯಾವ ಬರಿತಾನೆ ಹೇಳ್ರಿ ಮಂತ್ರಿ? ಇವತ್ತು ಆಫೀಸ್ಗೆ ಬಾ, ಕಚೇರಿಗೆ ಬಾ, ಟೈಪ್ ಆಗ್ಬೇಕಂತ. ಅವಲ್ಲ ತಕ್ಷಣ ಪೆನ್ ತೊಗೊಂಡು ಬರಿತಾನೆ, ಗ್ರೀನ್ ಪೆನ್. ಇದೆಲ್ಲ ನಾವು ನೋಡ್ಬೇಕಲ್ರಿ. ಎಷ್ಟೋ ಒಂದು ಹಾಸ್ಪಿಟಲ್ ಖರ್ಚಿತ್ತು, 1 ಕೋಟಿ ರೂಪಾಯಿ. ಅದಕ್ಕೆ ರಸ್ತೆ ಮೇಲೆ ಬರದ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಲ್ದ ಮತ್ತು 25 ಲಕ್ಷ ಕೊಟ್ಟ. ಇವೆಲ್ಲ ನಾವು ನೆನೆಸ್ಬೇಕು. ಎಲ್ಲಿ ಕಲ್ಕತ್ತಾ ಆಪ್ರೇಷನ್, ಎಲ್ಲಿ ಕಲ್ಕತ್ತಾ, ಎಲ್ಲಿ ಬೆಂಗಳೂರು, ಎಲ್ಲ ಉದಾಹರಣೆಗಳ ಸಮೇತ ಅನೇಕ ಬಾರಿ ಹೇಳಿದ್ದೀನಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಡ ನೋಡಿರಿ. ಇನ್ನೂ ಭಾಳ ಐತೆ ಹೇಳೋದು. ಈಗ ಅಲ್ಪಸಂಖ್ಯಾತರು ಜಾಗೃತ ಆಗಬೇಕು, ಅಲ್ಪಸಂಖ್ಯಾತರ ಹೇಳಬೇಕು, ಅಲ್ಪಸಂಖ್ಯಾತರು ಎಲ್ಲರೂ ತಯಾರಾಗಬೇಕು. ಯಾವುದೇ ನಿಮ್ಮಲ್ಲಿ ಭೇದ ಭಾವ ಭಿನ್ನಾಭಿಪ್ರಾಯಗಳು ಹೊರಗೆ ಹಾಕಿರಿ. ನಾನು ಒಬ್ಬ ಅಪ್ಪಟ ಸ್ವಾಭಿಮಾನಿ ಮುಸಲ್ಮಾನ್ ಅಂತ ವೇದಿಕೆಗೆ ಬರ್ರಿ. ಶಕ್ತಿ ಕೊಡೋ ಸಲುವಾಗಿ ನಾವು ದೇವು ನಿಮಗೆ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲಿ. ನಮಸ್ಕಾರ.